ನಟ ಧ್ರುವ ಸರ್ಜಾ ಅವರ ಜಿಮ್ ಟ್ರೈನರ್ ಮೇಲೆ ಹಲ್ಲೆ ಆಗಿದೆ. ಟ್ರೈನರ್ ಪ್ರಶಾಂತ್ ಅನ್ನೋರ ಮೇಲೆ ಹಲ್ಲೆ ಆಗಿದೆ. ಬನಶಂಕರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿರೋದು. ನಟ ಧ್ರುವ ಸರ್ಜಾ ಅವರ ಜಿಮ್ ಟ್ರೈನರ್ ಅವರು. ಧ್ರುವ ಸರ್ಜಾ ಜಿಮ್ ಟ್ರೈನರ್ ಪ್ರಶಾಂತ್ ಮೇಲೆ ಹಲ್ಲೆ ಆಗಿದೆ ಬನಶಂಕರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ. ಮಚ್ಚಿನಿಂದ ಹಲ್ಲೆ ಮಾಡಿದ್ದಾರೆ ದುಷ್ಕರ್ಮಿಗಳು ಜಿಮ್ ಟ್ರೈನರ್ ಮೇಲೆ. ವೈಯಕ್ತಿಕ ಕಾರಣಕ್ಕೆ ಪ್ರಶಾಂತ್ ಮೇಲೆ ಅಟ್ಯಾಕ್ ಆಗಿದೆ ಅನ್ನೋದು ಸದ್ಯಕ್ಕಿರೋ ಮಾಹಿತಿ. ರಾತ್ರಿ ಅವ್ರು ನಡ್ಕೊಂಡು ಹೋಗ್ತಾ ಇರುವಂತ ಸಂದರ್ಭದಲ್ಲಿ ಅವರನ್ನ ಅಡ್ಡಗಟ್ಟಿ ಅವರ ಮೇಲೆ ದಾಳಿ ಮಾಡಿದಾರಂತೆ. ಬೈಕ್ನಲ್ಲಿ ಬಂದಂತ ಇಬ್ಬರು ಅಪರಿಚಿತರ ಹಲ್ಲೆ ನಡೆಸಿದ್ದಾರೆ. ಖಾಸಗಿ ಆಸ್ಪತ್ರೆಯಲ್ಲಿ ಜಿಮ್ ಟ್ರೈನರ್ ಪ್ರಶಾಂತ್ಗೆ ಟ್ರೀಟ್ಮೆಂಟ್ ಅನ್ನ ಕೊಡಿಸಲಾಗ್ತಾ ಇದೆ. ಇವರ ನೋಡಿ ಪ್ರಶಾಂತ್, ನಟ ಧ್ರುವ ಸರ್ಜಾ ಅವರ ಪರ್ಸನಲ್ ಟ್ರೈನರ್. ಧ್ರುವ ಸರ್ಜಾ ಅವರ ಜಿಮ್ ಟ್ರೈನರ್ ಆಗಿದ್ರು. ಇವರು ತಮ್ಮ ವೈಯಕ್ತಿಕ ಕಾರಣಕ್ಕೆ ಯಾವುದೋ ಒಂದು ಗ್ಯಾಂಗ್ ಇವರನ್ನು ಅಡ್ಡಗಟ್ಟಿ ಹೊಡೆದಿದೆ. ಪ್ರಶಾಂತ್ ಈಗ ಸದ್ಯಕ್ಕೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಿದ್ದಾರೆ. ಮಾಹಿತಿ ಕೊಡ್ತಾರೆ ಅಮಿತ್, ಈ ಬಗ್ಗೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಅಮಿತ್, ಪ್ರಶಾಂತ್ ಆರೋಗ್ಯ ಹೇಗಿದೆ? ಮೊದಲನೇದಾಗಿ ಏನು ವೈಷಮ್ಯ ಅಂತೆ, ಯಾಕೆ ಈ ಗಲಾಟೆ ಆಯಿತು? ಅಮಿತ್, ಏನಂತಂದ್ರೆ ಏನು ಧ್ರುವ ಸರ್ಜಾ ಅವರ ಜಿಮ್ ಟ್ರೈನರ್ ಆಗಿರ್ತಕ್ಕಂಥ ಪ್ರಶಾಂತ್ ಅನ್ನೋರು ಏನು ಬನಶಂಕರಿನಲ್ಲಿ ನಿನ್ನೆ ಅವ್ರ ಮೇಲೆ ಒಂದು ಅಪರಿಚಿತರಿಂದ ಒಂದು ದಾಳಿ ನಡೆಯುತ್ತೆ. ಕೆಲವೊಂದ್ ಕಡೆ ಏನಂತಂದ್ರೆ ನಿನ್ನೆನೆ ಧ್ರುವ ಸರ್ಜಾ ನಟನೆಯ KD ಸಿನಿಮಾದ ಒಂದು ಪ್ರೆಸ್ ಮೀಟ್ ನಡೆದಿತ್ತು. ಅವನ್ ಸಿನಿಮಾದ ಬಿಡುಗಡೆಯ ಅನೌನ್ಸ್ಮೆಂಟ್ ಆಗಿತ್ತು. ಅವ್ನ್ ಬಿಸ್ನೆಸ್ ವಿಚಾರಗಳನ್ನೆಲ್ಲ ಹಂಚ್ಕೊಂಡಿದ್ರು. ಅದಾದ ಬಳಿಕ ಅವತ್ತು ರಾತ್ರಿನೇ ಒಂದು ಏನು ಈ ಒಂದು ಅವರ ಆಪ್ತರು ಅವರ ಜಿಮ್ ಟ್ರೈನರ್ ಆಗಿರುವಂತ ಪ್ರಶಾಂತ್ ಮೇಲೆ ದಾಳಿ ನಡೆದಾಗ ಎಲ್ಲೋ ಒಂದ್ ಕಡೆ ಏನು ಇದು ಏನಾದ್ರು ಒಂದು ಸ್ಟಾರ್ ವಾರ, ಧ್ರುವ ಮೇಲಿನ ದ್ವೇಷಕ್ಕೋಸ್ಕರ ಅವ್ರ ಮೇಲೆ ದಾಳಿ ನಡೀತಾ ಅನ್ನೋ ಒಂದು ವಿಚಾರದಲ್ಲಿ ಸಾಕಷ್ಟು ಚರ್ಚೆ ನಡೆದಿತ್ತು. ಆದ್ರೆ ಏನು ಪೊಲೀಸರು ಕೊಡ್ಸಿರ್ತಕ್ಕಂಥ ಮಾಹಿತಿ ಪ್ರಕಾರ ಇದು ಏನು ಪ್ರಶಾಂತ್ ಅವರ ವೈಯಕ್ತಿಕ ಕಾರಣಕ್ಕಾಗಿ ಅವರ ಏನು ಒಂದು ದಾಳಿ ನಡೆದಿರುವಂತದ್ದು. ಇದಕ್ಕೂ ಧ್ರುವ ಅವ್ರಿಗೆ ಯಾವುದೇ ರೀತಿಯ ಒಂದು ಸಂಬಂಧ ಇಲ್ಲ ಅಂತ ಹೇಳ್ಬೋದು. ಇನ್ನು ಪ್ರಶಾಂತ್ ಅವರು ಏನು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಅವರು ಏನಂತಂದ್ರೆ ಶೀಘ್ರದಲ್ಲಿ ಗುಣಮುಖರಾಗ್ತಾರೆ ಅಂತ ಅನ್ನೋಂಥ ಒಂದು ಮಾಹಿತಿ ಕೂಡ ಸಿಗ್ತಾ ಇದೆ. ಪ್ರಣವ್, ರೈಟ್, ಓಕೆ, ಥ್ಯಾಂಕ್ ಯು ಅಮಿತ್ ಮಾಹಿತಿಗೆ.